ನಟ ಡಿವೋರ್ಸ್ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಸುದ್ದಿ. ನಟ ದರ್ಶನ್ ಫಾರಿನ್ ಟ್ರಿಪ್ ದಿಢೀರ್ ಅಂತ ಕ್ಯಾನ್ಸಲ್ ಆಗಿದೆ. ದರ್ಶನ್ ಯುರೋಪ್ ಪ್ಲಾನ್ ಇತ್ತು, ಅದೀಗ ಚೇಂಜ್ ಆಗಿದೆ. ಯಾಕೆ? ಯುರೋಪ್ ಬದಲು ಇದೀಗ ಥೈಲ್ಯಾಂಡಿಗೆ ಹೋಗೋಕೆ ಪ್ಲಾನ್ಗಳಾಗ್ತಾ ಇದೆ. ಯುದ್ಧದ ಭೀತಿಯಿಂದ ಯುರೋಪ್ಗೆ ಹೋಗಲಿಲ್ಲ ಅಂತಿದ್ದಾರೆ. ಈಗಾಗಲೇ ದರ್ಶನ್ ಸ್ನೇಹಿತರು ಭಾರತಕ್ಕೆ ಬರಲು ಪರದಾಡ್ತಾ ಇದ್ರಂತೆ. ಸೊ ಫ್ಲೈಟ್ ಸಮಸ್ಯೆ ಆಗ್ಬೋದು ಅನ್ನೋ ಭೀತಿ ಹಿನ್ನೆಲೆಯಲ್ಲಿ ಆರಂಭದಲ್ಲೇ ಕ್ಯಾನ್ಸಲ್ ಮಾಡಿದ್ದಾರೆ. ದುಬೈಗೆ ಹೋಗೋಕೆ ಪ್ಲಾನ್ ಮಾಡಿದ್ರಂತೆ ಡಿವೋರ್ಸ್. ದುಬೈನಲ್ಲಿ ಬಿಸಿಲು ಜಾಸ್ತಿ ಅಂತ ಅಲ್ಲಿ ಪ್ಲಾನ್ ಬದಲಾಯಿತು. ಇದೀಗ ದರ್ಶನ್ ಟೀಮ್ ಪ್ಲಾನ್ ಬದಲಾಗಿದೆ. ಸೋಮವಾರ ಥೈಲ್ಯಾಂಡ್ಗೆ ಹೋಗೋದು ಪಕ್ಕ. ದರ್ಶನ್ ಆ್ಯಂಡ್ ಟೀಮ್ ಥೈಲ್ಯಾಂಡ್ನಲ್ಲಿ 10 ದಿನಗಳ ಕಾಲವನ್ನು ಕಳೆಯಲಿದ್ದಾರೆ. 5 ದಿನ ಶೂಟಿಂಗ್ ಮಾಡಿ ನಂತರ ಟ್ರಿಪ್ ಮಾಡೋ ಸಾಧ್ಯತೆ ಇದೆ. ಕೋರ್ಟ್ಗೂ ಕೂಡ ಮೊರೆ ಹೋಗಿದ್ರು, ನನಗೆ ಅವಕಾಶ ಕೊಡಿ ಅಂತ. ಯಾಕಂದರೆ ಅವರು ಬೇಲ್ ಮೇಲೆ ಹೊರಗಿದ್ದಾರೆ. ಇನ್ನು ತನಿಖೆ ಆಗ್ತಾ ಇದೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕೋರ್ಟ್ ಇದೀಗ ಅನುಮತಿ ಕೊಟ್ಟಿತ್ತು. ಅವರ ಪರ ವಕೀಲರು ವಾದವನ್ನು ಮಂಡಿಸಿದ್ರು. ಅದಾಗ್ತಾ ಇದ್ದಂತೆ ಈಗ ಇವರ ಸಿನಿಮಾ ಟೀಮ್ನಲ್ಲಿಯೇ ಬದಲಾವಣೆಗಳಾಗ್ತಾ ಇದೆ. ಎಲ್ಲಿ ಹೋಗೋದು ಅಂತ ಕೆಲ ಕಡೆ ಈಗ ದುಬೈನಲ್ಲಿ ವಾತಾವರಣದ ಸಮಸ್ಯೆ ಅಂತ ಕೈ ಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಇದೀಗ ಥೈಲ್ಯಾಂಡ್ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ದು. ಯುರೋಪ್ನಲ್ಲಿ ಬೇಡ, ಯುದ್ಧದ ವಾತಾವರಣ ಇದೆ, ಯಾವಾಗ ಬೇಕಾದರೂ ಕೂಡ ಅಂದರೆ ಈಗ ವಾಪಸ್ ಬರುವಂತಹ ಆಗಬಹುದು ಅನ್ನೋ ಹಿನ್ನೆಲೆಯಲ್ಲಿ ಈ ತೀರ್ಮಾನಕ್ಕೆ ಟೀಮ್ ಬಂದಿದೆ. ದರ್ಶನ್ ಅವರು ಕೂಡ ಆ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಮಾಹಿತಿ. ದರ್ಶನ್ ಯುರೋಪ್ ಪ್ಲಾನ್ ಚೇಂಜ್ ಆಗಿದ್ಯಾಕೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ. ಇದೀಗ ಆರಂಭದಲ್ಲಿ ಯುರೋಪ್ ಪ್ಲಾನ್ ಅಂತ ಹೇಳಿದ್ರು, ಬಟ್ ಯುದ್ಧದ ವಾತಾವರಣ ಹೇಗಿದೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸುದ್ದಿಗಳನ್ನು ನೋಡ್ತಾ ಇರ್ತೀರಿ. ಅದರ ನಂತರ ದುಬೈನಲ್ಲಿ ಪ್ಲಾನ್ ಇತ್ತು, ಆದರೆ ದುಬೈನಲ್ಲಿ ವಿಪರೀತ ಬಿಸಿಲಿದೆ. ಸೊ ಅದು ಬೇಡ ಅಂದ್ಕೊಂಡು ಈಗ ಥೈಲ್ಯಾಂಡಿಗೆ ಹೋಗೋದಕ್ಕೆ ಬ್ಯಾಂಕಾಕ್ ಥೈಲ್ಯಾಂಡಿಗೆ ಹೋಗೋಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. 5 ದಿನ ಶೂಟಿಂಗ್ ಇರುತ್ತೆ. ಅದಾದಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮುಂದಾಗಿದ್ದಾರೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಕೀರ್ತಿ ನೀಡ್ತಾರೆ. ಕೀರ್ತಿ, ಏನು ಸಿನಿಮಾ ಟೀಮ್ನ ಪ್ಲಾನ್? ಈ ದಿಢೀರ್ ಅಂತ ಬದಲಾವಣೆ ಯಾಕೆ? ದರ್ಶನ್ ಅವರು ಡೆವಿಲ್ ಶೂಟಿಂಗ್ ಈಗಾಗಲೇ ರಾಜ್ಯಗಳಲ್ಲಿ ಚಿತ್ರೀಕರಣ ನಡೆದಿದೆ. ಆದರೆ ಹೊರವಲಯದಲ್ಲಿ ಅಂದ್ರೆ ವಿದೇಶದಲ್ಲಿ ಶೂಟಿಂಗ್ ನಡಿಬೇಕಾಗಿದೆ. ಹೀಗಾಗಿ ಒಂದಷ್ಟು ಪರ್ಮಿಷನ್ಸ್ಗಳು ಸಹ ಕೋರ್ಟ್ ಇಂದ ಅವರ ಅನುಮತಿಯನ್ನ ಪಡೆದುಕೊಳ್ಬೇಕಾಗಿತ್ತು. ಹೀಗಾಗಿ ಸ್ವಿಟ್ಜರ್ಲ್ಯಾಂಡ್ ಇರಬಹುದು ಅಥವಾ ಯುರೋಪ್ ಇರಬಹುದು, ಈ ವಿಚಾರವಾಗಿ ಒಂದಷ್ಟು ಗೊಂದಲ ಇತ್ತು. ಅದರಲ್ಲದೆ ಸಹ 10 ದಿನಗಳ ಕಾಲ ಈಗಾಗಲೇ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕು ಅನ್ನುವಂಥದ್ದು ಪ್ಲಾನ್ ಕೂಡ ಮಾಡ್ಕೊಂಡಿದ್ರು. ಈ ವಿಚಾರವಾಗಿ ಟೀಮ್ ಕೂಡ ಕೋರ್ಟ್ ಪರ ಹೋಗಿ ಅಲ್ಲಿ ಅನುಮತಿಯನ್ನ ಸಹ ಪಡೆದುಕೊಂಡಿದೆ. ಇನ್ನೇನು ಒಂದಷ್ಟು ಶೂಟಿಂಗ್ ಜಾಗ ಕೂಡ ಅಲ್ಲಿ ಲೊಕೇಶನ್ಗಳನ್ನ ಈಗಾಗಲೇ ಅವರು ಪತ್ತೆ ಹಚ್ಚಿರುವಂತದ್ದು. ಆ ಶೂಟಿಂಗ್ ಜಾಗ ಆ ಭಾಗದಲ್ಲೇ ನಾವು ಶೂಟ್ ಮಾಡ್ಬೇಕು ಅನ್ನುವಂಥದ್ದು ಡೆವಿಲ್ ಟೀಮ್ದು ಈಗ ನಿರ್ಧಾರ ಮಾಡಿ ಇರುವಂತದ್ದು. ಸದ್ಯಕ್ಕೆ 10 ದಿನಗಳ ಕಾಲ ಅಲ್ಲಿ ಶೂಟ್ ನ ಮಾಡ್ತಾರೆ. 5 ದಿನ ವಿಶ್ರಾಂತಿ ಪಡೆದುಕೊಳ್ಳಲಾಗುತ್ತೆ. ದರ್ಶನ್ ಅವರ ಆರೋಗ್ಯ ವಿಚಾರವಾಗಿ ಸಹ ಅವರು ತಲೆಯಲ್ಲಿ ಒಂದು ಪರಿಗಣವನ್ನು ಇಟ್ಕೊಂಡು ಶೂಟಿಂಗ್ ನ ಮಾಡುವಂತದ್ದು, ಒಂದಷ್ಟು ರೆಸ್ಟ್ ಕೊಟ್ಟು ಈ ಕಡೆ ಶೂಟಿಂಗ್ ಸಹ ಮಾಡುವಂತದ್ದು ರೀತಿನಲ್ಲಿ ಅವ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಅಲ್ಲಿ ವಾತಾವರಣ ಯಾವ ರೀತಿ ಇರುತ್ತೆ, ಅಲ್ಲಿ ಅಟ್ಮಾಸ್ಫಿಯರ್ ಸಹ ವೆದರ್ ನೋಡ್ಕೋಬೇಕಾಗುತ್ತೆ, ಆ ವೆದರ್ ಕಂಡೀಷನ್ ಮೇಲೆ ಸಹ ಶೂಟ್ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಎಲ್ಲವನ್ನು ಸಹ ಕ್ಯಾಲ್ಕುಲೇಟ್ ಮಾಡಿ ಇದೀಗ ಅವರು ವಿದೇಶಕ್ಕೆ ಹೋಗುವಂತಹ ಒಂದು ಪ್ಲಾನ್ ಮಾಡಿದ್ದಾರೆ. ಧನ್ಯವಾದ ಡೀಟೇಲ್ಸ್ಗೆ.